ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ನಾನು ಉಡುಪ. ಇದು ಒಂದು ದೊಡ್ಡ ರೋಡು, 40 ಫೀಟ್ ವೈಡ್ ಆ್ಯಂಡ್ ಟಾರ್ ರೋಡು, ಬಸ್ ರೂಟು. ಇಲ್ಲಿಂದ ಮೈಸೂರು ಕರೆಕ್ಟಾಗಿ 22 ಕಿಲೋಮೀಟ್ರು, 22 ಕಿಲೋಮೀಟ್ರ್ ಫ್ರಮ್ ಇಯರ್. ಅಲ್ಲಿ ಮನೆಗಳು ಕಾಣ್ತಾ ಇದೆಯಲ್ಲ, ಅದೊಂದು ವಿಲೇಜು. ಸಾಧಾರಣ ದೊಡ್ಡ ವಿಲೇಜ್ ಅಂತ ಹೇಳ್ಬೋದು. ಇದು ಮೈಸೂರಿಗೆ ಹೋಗುತ್ತೆ. ಇದು ಸುಮಾರು ವಿಲೇಜಿಗೆ ಕನೆಕ್ಟ್ ಆಗಿ ಹಾಗೆ ನರಸೀಪುರಕ್ಕೆಲ್ಲ ಹೋಗುತ್ತೆ. ಇದು ಬಂದು ನಾರ್ತ್ ರೋಡಿಂದ ಇದು ಕೆನಲ್ ರೋಡು. ಇಲ್ಲೊಂದು ಕೆನಲ್ ಹೋಗ್ತಿದೆ ಅಲ್ಲ, ಅದು ಕಾವೇರಿ ವಾಟರ್. ಇದು ವರ್ಷಕ್ಕೆ ಒಂದು 6 to 8 ಮಂತ್ಸ್ ಹೋಗ್ತಾ ಇರ್ತದೆ, ರೆಗ್ಯುಲರ್ ಹೋಗ್ತಾ ಇರ್ತದೆ. 6 ರಿಂದ 8 ತಿಂಗಳು ಹೋಗ್ತಾ ಇರ್ತದೆ. ಈ ನೀರನ್ನು ತಾವು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೋಬೋದು. ಯಾರ್ದು ಅಪ್ಪಣೆ ಬೇಕಾಗಿಲ್ಲ. ಈ ನೀರು ಅಗ್ರಿಕಲ್ಚರ್ಗೋಸ್ಕರ ಬಿಡೋದು. ಸೊ ಈ ಕೆನಲ್ ಪಕ್ಕದಲ್ಲಿ ಇದು ನಕ್ಷೆ ರೋಡ್ ಇದೆಯಲ್ಲ, ಈ ನಕ್ಷೆ ರೋಡಿಂದ ಕರೆಕ್ಟಾಗಿ ಒಂದು 150 ಮೀಟ್ರ್ ಆಗ್ಬೋದು. ಲ್ಯಾಂಡ್ ತೋರಿಸ್ತೀನಿ, ಚೆನ್ನಾಗಿದೆ. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಟಾರ್ ರೋಡ್ ಪಾಯಿಂಟ್ ಇದೆ. ಟಾರ್ ರೋಡ್ ಪಾಯಿಂಟಿಂದ 150 ಮೀಟ್ರು ಈ ಥರ ರೆಗ್ಯುಲರಾಗಿ ನೀರು ಹೋಗ್ತಾ ಇರುತ್ತದೆ ಈಸ್ಟ್ ಕಡೆಗೆ. ವಿಲೇಜ್ ಪಕ್ಕದಲ್ಲಿದೆ, ಲೇಬರ್ ಸಿಗ್ತಾರೆ, ಸೆಕ್ಯೂರಾಗಿರುತ್ತೆ, ಏನು ತೊಂದರೆ ಇಲ್ಲ. ಟಾರ್ ರೋಡ್ ಪಾಯಿಂಟ್ ಇದೆ ಮತ್ತು ಸರ್ಕಾರದ ರಸ್ತೆ ಇದೆ. ಇಲ್ಲಿಂದ 150 ಮೀಟ್ರ್ ತೋರಿಸ್ತೀನಿ, ನೋಡ್ಬೋದು ನೀವು. ಈ ವಾಟರ್ ಕ್ಯಾನಲ್ಲು ನಾವು ತೋರಿಸುವಂಥ ಲ್ಯಾಂಡ್ ಪಕ್ಕದಲ್ಲಿ ಹೋಗುತ್ತೆ. ಅದೊಂದು ಬ್ಯೂಟಿ ಅಂತ ಹೇಳ್ಬೋದು. ಕೆನಲ್ ಪಕ್ಕದಲ್ಲಿ ಕೆನಲ್ ರೋಡು. ಇದು ನಕ್ಷೆ ರೋಡು. ಪ್ರಾಪರ್ಟೀಸ್ ಕರ್ನಾಟಕ. ನಾನು ಉಡುಪ. ಇದು ಒಂದು ಕೆನಲ್ ರೋಡು. ಇದು ಕೆನಲ್ ಇದೆ. ಇದು ಕಾವೇರಿ ರಿವರಿಂದ ಬರ್ತಕ್ಕಂಥ ಒಂದು ಸಬ್ ಬ್ರ್ಯಾಂಚು. ಸೊ ವರ್ಷಕ್ಕೆ ಒಂದು 6 to 8 ಮಂತ್ಸ್ ಈ ಥರ ರೆಗ್ಯುಲರ್ಗೆ ಹೋಗ್ತಾ ಇರ್ತದೆ. ಇದನ್ನು ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡ್ಬೋದು. ಒಳ್ಳೆ ನೀರು, ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ನೋ ಪರ್ಮಿಷನ್. ಆಯಿತಾ? ಇದು ಒಂದು ಗೌರ್ಮೆಂಟ್ ರೋಡು. ಇಲ್ಲಿಂದ 150 ಮೀಟ್ರು ಒಂದು ಬಸ್ ರೂಟ್ ಬರುತ್ತೆ, ಟಾರ್ ರೋಡ್ ಬರುತ್ತೆ. ಅದು ಕೂಡ ನಿಮ್ಗೆ ತೋರಿಸ್ತೀನಿ. ಇದು ಲ್ಯಾಂಡು. ಈಗ ಸದ್ಯಕ್ಕೆ ಶುಗರ್ ಕೇನ್ ಹಾಕ್ಕೊಂಡಿದ್ದಾರೆ. ಶುಗರ್ ಕೇನ್ ಅವರು ಹಾರ್ವೆಸ್ಟಿಂಗ್ ತೊಗೊಳ್ತಾರೆ. ಇದು ರಿಮೂವ್ ಆದಮೇಲೆ ನಿಮ್ಗೆ ರೀಸ್ಟ್ ಆಗುತ್ತೆ. ಅಲ್ಲಿಗಂಟು ನಿಮ್ಮ ಟೈಮ್ ಸಿಗುತ್ತೆ. 25 ಕುಂಟ ಜೊತೆಗೆ ಒಂದು 35 ತೆಂಗು ಮರಗಳು ಸಿಗುತ್ತೆ. ಈ ಥರ ಫಲ ಕೊಡುವಂಥ ತೆಂಗಿನ ಮರಗಳು, ನಾಟಿ ಶೈಲಿಯ ಮರಗಳು ಸಿಗುತ್ತೆ. 35 ತೆಂಗಿನ ಮರಗಳಿದೆ. ಡಾಕ್ಯುಮೆಂಟೆಲ್ಲ ಕ್ಲಿಯರ್ ಆಗಿದೆ. ಸಾಯಿಲ್ ಬಂದು ರೆಡ್ ಸಾಯಿಲು ಈ ರೀತಿಯಾಗಿ ಬರುತ್ತೆ. ಇದು ಬಂದು ಮೈಸೂರಿಗೆ 22 ಕಿಲೋಮೀಟ್ರ್ ಆಗುತ್ತೆ. ಜೊತೆಗೆ ಮೈಸೂರಿಂದ 2ನೇ ರಿಂಗ್ ರೋಡ್ ಆಗ್ತಾಯಿದೆ, ಪೆರಿಪಲ್ ರಿಂಗ್ ರೋಡು. ಅಲ್ಲಿಗೆ ಜಸ್ಟ್ ನಿಯರ್ ಆಗುತ್ತೆ. ಮತ್ತು ಇಲ್ಲಿಂದ ಒಂದು 150 ಮೀಟ್ರ್ ಒಂದು ಬಸ್ ರೂಟ್ ಬರುತ್ತೆ. ಪಕ್ಕದಲ್ಲಿ ಒಂದು ವಿಲೇಜ್ ಐತೆ, ದೊಡ್ಡ ವಿಲೇಜು. ಅದು ಮನೆಗಳು ನೋಡ್ತಾ ಇರ್ಬೋದು ನೀವು. ಆಯಿತಾ? ಸೊ ಡಾಕ್ಯುಮೆಂಟ್ ಬಂದು ಕ್ಲಿಯರು, ಜನರಲ್ಲು, ಕುರುಬ್ ಗೋಡಾಸು, ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಮೈಸೂರು ರೈಲ್ವೆ ಸ್ಟೇಷನ್ಗೆ 22 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಮೈಸೂರು ಟು ನರಸೀಪುರ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಆಗುತ್ತೆ. ಸೊ 35 ಫಲ ಕೊಡೋ ತೆಂಗಿನ ಮರಗಳು ಮತ್ತು ಪಕ್ಕದಲ್ಲಿ ವಾಟರ್ ಕ್ಯಾನಲ್ಲು. ಈ ನೀರನ್ನು ತಾವು ಆರಾಮ್ಸೆ ಯೂಸ್ ಮಾಡ್ಕೋಬೋದು, ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್ಸು. ಒಂದು 25 ಕುಂಟೆ ಅಂದರೆ ಆಲ್ಮೋಸ್ಟ್ 3/4 ಎಕರೆ. ಫೆನ್ಸಿಂಗ್ ಅವರೇ ಮಾಡಿಕೊಡ್ತಾರೆ. ಇದು ಶುಗರ್ ಕೇನ್ ಎಲ್ಲ ಮುಗಿದ್ಮೇಲೆ ಅವರೇ ಫೆನ್ಸಿಂಗ್ ಮಾಡಿಕೊಡ್ತಾರೆ. ಒಂದು ಫೆನ್ಸಿಂಗ್ ಆದಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು. ಒಂದು ಮನೆ ಕಟ್ಕೊಂಡು ಪುಟ್ಟದಾಗಿ ವೀಕೆಂಡ್ಸಲ್ಲಿ ಬಂದು ಎಂಜಾಯ್ ಮಾಡಿಕೊಂಡು ಒಂದು 2 ಡೇಸ್ ಇದ್ದು ಮಕ್ಕಳ ಜೊತೆ, ಸಂಸಾರದ ಜೊತೆ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಒಂದು ಬ್ಯೂಟಿಫುಲ್ ಲೊಕೇಶನ್ನು. ಸುತ್ತ ಗ್ರೀನರಿ ಇದೆ. ಮೈಸೂರಿಗೂ ತುಂಬ ನೀರಾಗುತ್ತೆ. ಒಳ್ಳೆ ರೋಡ್ ಇದೆ. ನಿಮಗೆ ಜರ್ನಿ ಗೊತ್ತಾಗೋದಿಲ್ಲ. ರಫ್ಲಿ ಮೈಸೂರಿಗೊಂದು 150 ಕಿಲೋಮೀಟ್ರ್ ಆಗ್ಬೋದು. ಚೆನ್ನಾಗಿ ತಗೊಳ್ಳಿ. ಸೊ 25 ಕುಂಟೆ ಈ ಥರ ನೀರು ಸಿಗೋದು ಭಾಳ ರೇರು. ರೆಗ್ಯುಲರಾಗಿ ಹೋಗ್ತಾ ಇರ್ತದೆ. ಒಂದು ವರ್ಷಕ್ಕೆ 6 to 8 ಮಂತ್ಸು. ಇದೇ ಬ್ಯೂಟಿ. ಈ ರೀತಿಯಾಗಿ ನೀರು ಹೋಗ್ತಾ ಇರ್ತದೆ. ಸೊ ಒಳ್ಳೆ ಜಾಗ, ತೆಗೆದುಕೊಳ್ಳುವಂಥ ಪ್ರಾಪರ್ಟಿ. ಥ್ಯಾಂಕ್ ಯು.